ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಾನು ಇವತ್ತಿಲ್ಲಿ ಪಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿ, ಹೆಲ್ದಿ ಮತ್ತು ಟೇಸ್ಟಿ ಕೂಡ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್ ಇದು ನಿನ್ನೆ ಮಿಕ್ಕಿರೋಂಥ ದೋಸೆ ಹಿಟ್ಟು. ಇವತ್ತು ಮತ್ತೆ ದೋಸೆ ಮಾಡಿದ್ರೆ ಯಾರು ಅಷ್ಟು ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಪಡ್ಡು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ನಿನ್ನೆ ಮಿಕ್ಕಿರೋ ದೋಸೆ ಹಿಟ್ಟಾಗಿರೋದ್ರಿಂದ ಇದಕ್ಕೆ ನಾನು ಉಪ್ಪು ಹಾಕಿರಲ್ಲ. ಇವಾಗ ಪಡ್ಡು ಮಾಡುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಇದು ಶುಂಠಿ ಬಂದು 1 ಇಂಚಷ್ಟು ಹೆಚ್ಚಿ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ತುರಿದು ಬೇಕಂದ್ರೂ ಹಾಕ್ಕೊಬೋದು. ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ 1-2 ಈರುಳ್ಳಿ ಹಾಕ್ಕೊಂಡಷ್ಟು ಚೆನ್ನಾಗಾಗತ್ತೆ. ಇವಾಗ ಇದಕ್ಕೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಕ್ಯಾರೆಟ್ ಬೇಕಾದರೆ ತುರಿದು ಹಾಕ್ಕೊಬೋದು, ಅದು ಚೆನ್ನಾಗಾಗತ್ತೆ. ಇವಾಗಿದು ತೆಂಗಿನಕಾಯಿ, ಇದು ಫ್ರೆಶ್ ತೆಂಗಿನಕಾಯಿ ಚಿಕ್ಕದಾಗಿ ಹೆಚ್ಚು ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ತುರಿದು ಸಹ ಹಾಕೋಬೋದು, ಆದರೆ ಹೆಚ್ಚು ಹಾಕಿದ್ರೆ ರುಚಿ ಚೆನ್ನಾಗಾಗತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಸಬ್ಬಸಿಗೆ ಸೊಪ್ಪು ಬೇಕಾದರೂ ಹಾಕ್ಕೊಬೋದು, ಮತ್ತು ಚಿಕ್ಕದಾಗಿ ಹೆಚ್ಚಿರುವಂಥ ಬೀನ್ಸ್ ಹಾಕ್ಕೊಬೋದು, ಮತ್ತು ಒಗ್ಗರಣೆ ಹಾಕ್ಬೋದು. ನೀವು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ. ಆದರೆ ಒಂದೊಂದು ಸಲ ಕಡಲೆಬೇಳೆ ಹಾಕಿದ್ರೆ ಸ್ವಲ್ಪ ಪಡ್ಡು ಒರಟಾಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊತಾ ಇಲ್ಲ. ಪಡ್ಡುಗೆ ನಾನು ಎಲ್ಲ ರೆಡಿ ಮಾಡಿ ಸೈಡಲ್ಲಿ ತಿನ್ಕೊತ. ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ತೆಂಗಿನಕಾಯಿ, ಒಂದು 5-6 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1-2 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು 6-7 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಹುರ್ಗಡ್ಲೆ, ಇದ್ರ ಜೊತೆಗೇ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಹುಣಸೆಹಣ್ಣು ಒಂದು ಚಿಕ್ಕ ಉಂಡೆಯಷ್ಟು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೊಬೇಕಿದು. ನೋಡಿ ಇವಾಗ ಇದಾಗಿದೆ. ಚಟ್ನಿ ಆದಷ್ಟು ಪಡ್ಡುಗೆ ನೀರಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಬೇಕಿದ್ರೆ ನಾವು ಒಂದು ಒಗ್ಗರಣೆ ಹಾಕ್ಕೋಬೋದು. ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂಥ ಕರಿಬೇವಿನ ಸೊಪ್ಪು 1 ಕಡ್ಡಿಯಷ್ಟು, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಇಂಗು ಎಲ್ಲ ಹಾಕ್ಕೋಬೋದು. ನಾನು ಅದು ಯಾವುದೂ ಹಾಕ್ಕೊತಾ ಇಲ್ಲ ಇಲ್ಲಿ. ನೋಡಿ ಇವಾಗ ಇದಿಷ್ಟೇ ಹಾಕ್ಕೊಂಡು ಇದನ್ನು ಚಟ್ನಿ ಒಳಗಡೆಗೆ ಹಾಕ್ಕೊತಾ ಇದ್ದೀನಿ. ಇದು ಸಿಂಪಲ್ ಆಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ಒಂದು ಪಡ್ಡು ತವನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಮೊದಲು 1 ಟೇಬಲ್ ಸ್ಪೂನಷ್ಟರಲ್ಲಿ ಎಲ್ಲದಕ್ಕೂ ಆಗುತ್ತೆ, ಎಲ್ಲ ಗುಂಡಿ ಒಳಗೂ ಆಗುತ್ತೆ. ಇವಾಗ ಇದು ಹಾಕ್ಕೊಂಡು ಸ್ವಲ್ಪ ತವ ಕಾದ್ಮೇಲೆ ಇದಕ್ಕೆ ನಾವು ಹಿಟ್ಟು ಹಾಕ್ಕೋಬೇಕು. ಪೂರ್ತಿ ಹಿಟ್ಟು ಹಾಕೊಳ್ಳೋದು ಬೇಡ, ಹೋಲ್ ತುಂಬ 3/4 ಭಾಗ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಇದನ್ನು 1 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದೇನು ತುಂಬ ಟೈಮ್ ಆಗೋಲ್ಲ ಬೇಯೋದಕ್ಕೆ, ಬೇಗನೆ ಆಗುತ್ತೆ. ನೀವಿಲ್ಲಿ ಎಣ್ಣೆ ಬದಲು ಬೇಕಂದರೆ ತುಪ್ಪ ಸಹ ಹಾಕೊಬೋದು. ನೋಡಿ ಇವಾಗ ಇದಾಗಿದೆ. ಇವಾಗ 1 ಸ್ಪೂನ್ ಸಹಾಯದಿಂದ ಈ ಥರ ಇದನ್ನು ಉಲ್ಟಾ ಹಾಕ್ಕೋಬೇಕು. ಎಲ್ಲ ಪಡ್ಡೂ ಉಲ್ಟಾ ಹಾಕ್ಕೋಬೇಕು. ಇದೇನು ತೆಗಿಯೋಕ್ಕೇನು ಕಷ್ಟ ಆಗೋಲ್ಲ. ನಿಮ್ಗೆ ಏನಾದರೂ ಉಲ್ಟಾಕ ಕಷ್ಟ ಆಯಿತು ಅಂದರೆ ಇನ್ನೊಂದು ಸ್ಪೂನ್ ಸಹಾಯದಿಂದ ನೀವು ಇದನ್ನು ಈಸಿಲಿ ಹಾಕ್ಕೊಬೋದು. ನೋಡಿ ಇವಾಗ ಈ ಕಡೆ ಒಂದು ಅರ್ಧ ನಿಮಿಷನೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದೇನು ತುಂಬ ಟೈಮ್ ಹಿಡಿಯಲ್ಲ. ನೀವು ದೋಸೆ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೋ ಅಷ್ಟೇ ಆಗುತ್ತೆ, ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ತರಕಾರಿ ಎಲ್ಲ ಹಾಕ್ಬೋದು. ಎಲ್ಲ ಹಾಕಿದ್ರೆ ತುಂಬ ಹೆಲ್ದಿಯಾಗಿ ಸಹ ಇರುತ್ತೆ. ನೀವು ಒಂದು ಸಲ ಮನೇಲಿ ಮಾಡ್ಕೊಳ್ಳಿ. ಇದು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇದು ಚಟ್ನಿ ಗಟ್ಟಿ ಚಟ್ನಿ ಇರೋದಕ್ಕಿಂತ ನೀರಾಗಿದ್ರೇ ಇದು ಚೆನ್ನಾಗಿ ಅನ್ಸುತ್ತೆ ಇದಕ್ಕೆ, ಮತ್ತು ತೆಂಗಿನಕಾಯಿ ಚಟ್ನಿನೇ ಚೆನ್ನಾಗಿ ಅನ್ಸುತ್ತೆ ಇದಕ್ಕೆ. ನೀವು ಮತ್ತು ಫ್ರೆಂಡ್ಸ್ ಇದು ಖಾರ ಪಡ್ಡು, ಇದೇ ಥರ ನಾವು ಸ್ವೀಟಲ್ಲೂ ಸಹ ಮಾಡ್ಕೋಬೋದು, ಬೆಲ್ಲ ಎಲ್ಲ ಹಾಕಿ. ಅದಕ್ಕೇನು ಬೇರೆ ಏನು ಹಾಕಬೇಕಂತಿಲ್ಲ, ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಾಗತ್ತೆ. ಅದು ಒಂದು ಸಲ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.